Hello everyone. Welcome to ಸನ್ಮಾರ್ಗ ಕ್ಲಾಸಸ್. ವರ್ಗಗಳು ಮತ್ತು ವರ್ಗಮೂಲಗಳು ಈ ಅಧ್ಯಾಯದ 13ನೇ ಪ್ರಶ್ನೆಯನ್ನ ಗಮನಿಸಿ. ಎರಡು ಅನುಕ್ರಮ ಪೂರ್ಣ ವರ್ಗಗಳ ಮೊತ್ತವಾಗಿ ವ್ಯಕ್ತಪಡಿಸಬಹುದಾದ ಸಂಖ್ಯೆಯು ಆಯ್ಕೆ ಎ 20, ಬಿ 25, ಸಿ 50, ಡಿ 100. ಇಲ್ಲಿ ಅನುಕ್ರಮ ಪೂರ್ಣವರ್ಗ ಸಂಖ್ಯೆಗಳೆಂದ್ರೆ 1 ಸ್ಕ್ವೇರ್, 2 ಸ್ಕ್ವೇರ್, 3 ಸ್ಕ್ವೇರ್, 4 ಸ್ಕ್ವೇರ್, ಸೋ ಆನ್. ಅಂದ್ರೆ 1 ಸ್ಕ್ವೇರ್ 1, 2 ಸ್ಕ್ವೇರ್ 4, 3 ಸ್ಕ್ವೇರ್ 9, 4ರ ಘಾತ 2 16. ಸೊ ಈ ರೀತಿಯಲ್ಲಿ ಸಾಗುತ್ತೆ. ಸೊ ಆಯ್ಕೆಯನ್ನ ಗಮನಿಸಿ. ಸೊ ಇಲ್ಲಿ ಎ 20. ಸೊ ಇದನ್ನ ನಾವು ಯಾವುದೇ ಎರಡು ಅನುಕ್ರಮ ಪೂರ್ಣ ವರ್ಗಗಳ ಮೊತ್ತವಾಗಿ ಬರಲಿಕ್ಕೆ ಸಾಧ್ಯ ಇಲ್ಲ. ಓಕೆ, ಸೊ ಇಲ್ಲಿ 2ರ ಘಾತ 2. ಓಕೆ, ಸೊ 2ರ ಘಾತ 2 ಮತ್ತು 3ರ ಘಾತ 9. ಸೊ 9 ಮತ್ತು 14. ಸೊ ಇಲ್ಲಿ 2 4 ಮತ್ತು 9 ಏನ್ ಹೇಳಿ ಪೂರ್ಣವರ್ಗ ಸಂಖ್ಯೆ, ಅನುಕ್ರಮ ಪೂರ್ಣವರ್ಗ ಸಂಖ್ಯೆಗಳು. ಸೊ ಇವುಗಳ ಮೊತ್ತ ಎಷ್ಟಾಗುತ್ತೆ? 9 + 14 ಅಂದ್ರೆ 13 ಆಗುತ್ತೆ. ಕೊಟ್ಟಿರುವಂತಹ ಆಯ್ಕೆಯಲ್ಲಿ ಇಲ್ಲಿ 13 ಇಲ್ಲ. ಅದೇ ರೀತಿ 1 ಮತ್ತು 4 ಅನುಕ್ರಮ ಪೂರ್ಣವರ್ಗ ಸಂಖ್ಯೆಗಳು, ಬಟ್ ಇವುಗಳ ಮೊತ್ತ 5. ಸೊ ಆಯ್ಕೆಯಲ್ಲಿ 5 ಇಲ್ಲ. ನೆಕ್ಸ್ಟ್ ಯಾವ್ದಾಗುತ್ತೆ ನೋಡಿ, 9 ಮತ್ತೆ 16 ಅನುಕ್ರಮ ಪೂರ್ಣವರ್ಗ ಸಂಖ್ಯೆಗಳು. ಸೊ ಇವುಗಳ ಮೊತ್ತ ಎಷ್ಟು ಬರುತ್ತೆ? 9 + 16 ಎಷ್ಟಾಗತ್ತೆ ಹೇಳಿ? 25 ಆಗುತ್ತೆ ಅಲ್ವಾ? ಸೊ ಹಾಗಾದ್ರೆ ಕೊಟ್ಟಿರುವಂತಹ ಆಯ್ಕೆಯಲ್ಲಿ ಬಿ ಸರಿಯಾಗಿರುವಂತಹ ಆಯ್ಕೆ ಆಗುತ್ತೆ. ಇಲ್ಲಿ 3 ಮತ್ತು 4 ಅನುಕ್ರಮ ಸಂಖ್ಯೆಗಳಾಗಿದೆ ಅಲ್ವಾ? ಸೊ ಆದ್ರಿಂದ 3ರ ವರ್ಗ 4ರ ವರ್ಗ, ಸೊ ಇವುಗಳ ಮೊತ್ತ ಏನಾಗುತ್ತೆ? 25 ಬರುತ್ತೆ. ಹಾಗಾದ್ರೆ ಕೊಟ್ಟಿರುವಂತಹ ಆಯ್ಕೆಯಲ್ಲಿ ಬಿ 25 ಸರಿಯಾದ ಆಯ್ಕೆ ಆಗಿದೆ. ಥ್ಯಾಂಕ್ ಯು.